ಇತಿಹಾಸ ಸೃಷ್ಟಿಸೋಕೆ 10 ಜನ ಬೇಕಾಗಿಲ್ಲ. ಹಠ ಇರೋ ಒಬ್ಬ ಮೇಷರಾಶಿಯವನು ಸಾಕು ಎನ್ನುವ ಮೇಷರಾಶಿಯವರೇ ಬನ್ನಿ, ನಮ್ಮ ಚಾನೆಲ್ಲಿಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ 33 ದಿನದ ರಹಸ್ಯವೇನು ಎಂದು ತಿಳಿದುಕೊಳ್ಳುವ ಸಮಯ. ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿ ಇರುವುದು. ಮಹಾಶಿವರಾತ್ರಿ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ವಿಶೇಷ ವ್ರತ. ಮಹಾಶಿವರಾತ್ರಿ ಎಂದರೆ ಶಿವನ ವಿಶ್ರಾಂತಿಯ ಕಾಲ. ಮಾಘ ಕೃಷ್ಣ ಚತುರ್ದಶಿ ಎಂದು ದೇವಲೋಕದಲ್ಲಿ, ಅಂದರೆ ಅಲ್ಲಿಯ ಕಾಲಗಣನೆಗೆ ಅನುಸಾರ ಪ್ರತಿದಿನ ಶಿವನು ರಾತ್ರಿಯ 1 ಪ್ರಹರ ವಿಶ್ರಾಂತಿಯನ್ನು ಪಡೆಯುವಾಗ ಅದು ಪೃಥ್ವಿಯ ಮೇಲೆ ವರ್ಷಕ್ಕೊಂದು ಸಲ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಈಗ ವಿಷಯ ಏನೆಂದರೆ, ಈ ಮಹಾಶಿವರಾತ್ರಿಯ ದಿನದಿಂದ ಮುಂದಿನ 33 ದಿನಗಳ ಕಾಲ, ಅಂದರೆ ಸರಿಯಾಗಿ ಯುಗಾದಿಯ ಅಮಾವಾಸ್ಯೆಯವರೆಗೆ ಏನು ಸಂಭವಿಸುತ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು, ಹಣಕಾಸಿನ ಸ್ಥಿತಿಗತಿ ಹೇಗಿದೆ, ನಿಮ್ಮ ಕೆಲಸದ ವಿಷಯದಲ್ಲಿ ಏನಾಗುವುದು, ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಯಾವ ಗಮನ ಅಗತ್ಯ ವಹಿಸಬೇಕು, ದೊಡ್ಡ ಕೆಲಸಗಳು ಮಾಡಬೇಕಾ ಅಥವಾ ಮಾಡಬಾರದಾ, ಯಾವ ದಿನ ಶುಭಕಾರಕವಾದ ಫಲಗಳು ಸಿಗುತ್ತವೆ, ಯಾವ ದಿನ ಅಶುಭಕಾರಕವಾದ ದಿನಗಳಿವೆ, ಶುಭಫಲ ಪಡೆಯುವುದಕ್ಕೆ ಪರಿಹಾರಗಳು ಏನು ಮಾಡಬೇಕು ಎನ್ನುವ ಪ್ರಶ್ನೆಗಳಿಗೆ ಖಂಡಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾದ ಉತ್ತರ ಸಿಗುತ್ತದೆ. ಈ ವಿಡಿಯೋದಿಂದ ನಿಮಗೆ ಎಷ್ಟು ಅನುಕೂಲವಾಗುವುದೆಂದು ವಿಡಿಯೋದ ಕೊನೆಯಲ್ಲಿ ಖಂಡಿತ ಅರ್ಥವಾಗುತ್ತದೆ. ವಿಡಿಯೋ ಪ್ರಾರಂಭದಲ್ಲಿ ಮಹಾಶಿವನ ಹೆಸರನ್ನು ಕಾಮೆಂಟ್ ಮಾಡುವ ಮೂಲಕ ಸ್ಮರಿಸುತ್ತಾ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಮೇಷರಾಶಿಯ ಅಧಿಪತಿಯಾದ ಮಂಗಳನು ಈ ಅವಧಿಯಲ್ಲಿ ತನ್ನ ಶೌರ್ಯ ಮತ್ತು ಪರಾಕ್ರಮವನ್ನು ವೃದ್ಧಿಸುವ ಸ್ಥಾನದಲ್ಲಿದ್ದಾನೆ. ಫೆಬ್ರವರಿ 15ರ ಮಹಾಶಿವರಾತ್ರಿಯ ನಂತರ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸ ಮೂಡಲಿದೆ. ಅಗ್ನಿತತ್ವದ ರಾಶಿಯಾದ ಕಾರಣ ನಿಮ್ಮ ನಿರ್ಧಾರಗಳು ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ಇರಲಿವೆ. ನೀವು ಕೈಗೊಳ್ಳುವ ಪ್ರತಿಯೊಂದು ಸಾಹಸಮಯ ಕೆಲಸಗಳಲ್ಲಿಯೂ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ 33 ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿಯುತ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಕಾಲವು ಅತ್ಯಂತ ಲಾಭದಾಯಕವಾಗಿದೆ. ಧನಕಾರಕ ಗುರು ಮತ್ತು ರಾಶ್ಯಾಧಿಪತಿಯ ನಡುವಿನ ಶುಭ ದೃಷ್ಟಿಯಿಂದಾಗಿ ಸ್ಥಗಿತಗೊಂಡಿದ್ದ ಹಣಕಾಸಿನ ಮೂಲಗಳು ಪುನಃ ಆರಂಭವಾಗಲಿವೆ. ನೀವು ಹೂಡಿಕೆ ಮಾಡಿರುವ ಹಣವು ಈ 33 ದಿನಗಳಲ್ಲಿ ಉತ್ತಮ ಲಾಭವನ್ನು ತಂದುಕೊಡಲಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಮೇಷರಾಶಿಯವರಿಗೆ ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ನೀವು ಭೂಮಿ ಅಥವಾ ಕಟ್ಟಡದ ವ್ಯವಹಾರದಲ್ಲಿ ತೊಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶದ ಸಮಯವಾಗಿದೆ. ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ ಉದ್ಯೋಗಸ್ಥರಿಗೆ ಈ ಅವಧಿಯು ಬಡ್ತಿಯ ಕಾಲವಾಗಿದೆ. ಮೇಷರಾಶಿಯವರ ಕಾರಕತ್ವವಾದ ನಾಯಕತ್ವವು ಈ ಸಮಯದಲ್ಲಿ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ. ನೀವು ವಹಿಸಿಕೊಳ್ಳುವ ಹೊಸ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಂಪೂರ್ಣವಾಗಿ ಸಿಗಲಿದ್ದು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸಗಳಿಗಾಗಿ ಕಾಯುತ್ತಿರುವವರಿಗೆ ಈ 33 ದಿನಗಳ ಒಳಗಾಗಿ ಶುಭ ಸುದ್ದಿ ಕೇಳಿಬರಲಿದೆ. ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಈ ಸಮಯವು ಅತ್ಯಂತ ಸಾಮರಸ್ಯದಿಂದ ಕೂಡಿರಲಿದೆ. ಮೇಷರಾಶಿಯ ಅಗ್ನಿತತ್ವವು ನಿಮ್ಮ ಸಂಬಂಧಗಳಲ್ಲಿ ಉಷ್ಣತೆಯನ್ನು ಹೆಚ್ಚಿಸದೆ ಬದಲಾಗಿ ಪ್ರೀತಿ ಮತ್ತು ಕಾಳಜಿಯನ್ನು ವೃದ್ಧಿಸಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮಹಾಶಿವನ ಕೃಪೆಯಿಂದ ದೂರವಾಗಲಿವೆ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನು ತರಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಲಿದ್ದು ಯುಗಾದಿ ಹಬ್ಬದ ವೇಳೆಗೆ ಒಂದು ಶುಭ ನಿರ್ಧಾರಕ್ಕೆ ನೀವು ಬರಲಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯವು ಉತ್ತಮವಾಗಿದೆ. ಕುಜಗ್ರಹದ ಬಲವಿರುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ. ಆದರೂ ನೀವು ಅತಿಯಾದ ಉದ್ವೇಗ ಮತ್ತು ಸಿಟ್ಟನ್ನು ನಿಯಂತ್ರಿಸುವುದು ಅವಶ್ಯಕವಾಗಿದೆ. ಏಕೆಂದರೆ ಅಗ್ನಿತತ್ವದ ರಾಶಿಯಾದ ಕಾರಣ ಅತಿಯಾದ ಒತ್ತಡವು ತಲೆನೋವಿನಂತಹ ಸಮಸ್ಯೆಗಳನ್ನು ತರಬಹುದು. ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡಲಿದೆ. ಇನ್ನು ತುಂಬ ಮುಖ್ಯವಾದ ವಿಚಾರ, ಈ 33 ದಿನಗಳಲ್ಲಿ ಯಾವ ದಿನ ಶುಭ, ಯಾವ ದಿನ ಎಚ್ಚರಿಕೆ ಇರಬೇಕು ಎನ್ನುವ ವಿಷಯ ಕುರಿತಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿಯವರ ಈ 33 ದಿನಗಳ ಕಾಲಚಕ್ರದಲ್ಲಿ ಕೆಲವು ದಿನಗಳು ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆದರೆ ಇನ್ನು ಕೆಲವು ದಿನಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದಂತೆ ಈ ಅವಧಿಯ ಶುಭ ಮತ್ತು ಅಶುಭ ದಿನಗಳ ವಿವರ ಇಲ್ಲಿದೆ. ಶುಭ ಫಲಗಳನ್ನು ನೀಡುವ ದಿನಗಳು. ಈ 33 ದಿನಗಳ ಅವಧಿಯಲ್ಲಿ ಫೆಬ್ರವರಿ ತಿಂಗಳ 15, 16, 17 ಮತ್ತು 18ನೇ ತಾರೀಖುಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ. ಈ ದಿನಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಕುಜನ ಬಲ ಹೆಚ್ಚಾಗಿರುವುದರಿಂದ ಹೊಸ ಕೆಲಸಗಳನ್ನು ಆರಂಭಿಸಲು ಇದು ಸುಸಮಯ. ಹಾಗೆಯೇ ಫೆಬ್ರವರಿ 22 ಮತ್ತು 23ನೇ ತಾರೀಖು ಆರ್ಥಿಕ ಲಾಭಕ್ಕೆ ಪೂರಕವಾಗಿದೆ. ಮಾರ್ಚ್ ತಿಂಗಳ ಆರಂಭದಲ್ಲಿ 5, 6, 7 ಮತ್ತು 8ನೇ ತಾರೀಖುಗಳು ಅತ್ಯಂತ ಅದೃಷ್ಟಶಾಲಿಯಾಗಿದ್ದು ಈ ದಿನಗಳಲ್ಲಿ ನೀವು ಕೈಗೊಂಡ ನಿರ್ಧಾರಗಳು ಯುಗಾದಿಯ ನಂತರದ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಿವೆ.
ಮಾರ್ಚ್ 15, 16 ಮತ್ತು 19ನೇ ತಾರೀಕು ಯುಗಾದಿ ಹಬ್ಬದ ದಿನ ನಿಮ್ಮ ಪಾಲಿಗೆ ಅತ್ಯಂತ ಮಂಗಳಕಾರ ದಿನಗಳಾಗಿದ್ದು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇರಲಿದೆ. ಎಚ್ಚರಿಕೆ ವಹಿಸಬೇಕಾದ ದಿನಗಳು. ಈ ಅವಧಿಯಲ್ಲಿ ಕೆಲವು ದಿನಗಳಲ್ಲಿ ನೀವು ಜಾಗರೂಕರಾಗಿರುವುದು ಅವಶ್ಯಕವಾಗಿದೆ. ಫೆಬ್ರವರಿ 19, 20 ಮತ್ತು 21ನೇ ತಾರೀಖುಗಳಲ್ಲಿ ಅನಗತ್ಯ ವಿವಾದಗಳಿಂದ ದೂರವಿರಿ. ಈ ದಿನಗಳಲ್ಲಿ ಚಂದ್ರನ ಸಂಚಾರವು ನಿಮ್ಮ ರಾಶಿಗೆ ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿ ಇರಬಹುದಾದ ಕಾರಣ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಮಾರ್ಚ್ ತಿಂಗಳಲ್ಲಿ 1, 9, 10 ಮತ್ತು 11ನೇ ತಾರೀಖುಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಮತ್ತು ಹಣಕಾಸಿನ ವ್ಯವಹಾರ ಮಾಡುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಿ. ಈ ದಿನಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ಮಾರ್ಚ್ 19ರ ಯುಗಾದಿ ಹಬ್ಬದ ಮುನ್ನಾ ದಿನ ಅಂದರೆ ಮಾರ್ಚ್ 18ರಂದು ಹಳೆಯ ವಿಚಾರಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಶಾಂತವಾಗಿರುವುದು ಉತ್ತಮ. ಒಟ್ಟಾರೆಯಾಗಿ ಈ 33 ದಿನಗಳಲ್ಲಿ ಶುಭ ದಿನಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸಣ್ಣ ಪುಟ್ಟ ಅಡೆತಡೆಗಳನ್ನು ನೀವು ಧೈರ್ಯವಾಗಿ ಎದುರಿಸಿ ಜಯಶಾಲಿಯಾಗುತ್ತೀರಿ. ಈ ಎಚ್ಚರಿಕೆಯ ದಿನಗಳಲ್ಲಿ ಶಾಂತಚಿತ್ತರಾಗಿರುವುದರಿಂದ ದೋಷಗಳ ಪ್ರಭಾವವನ್ನು ಕಡಿಮೆ ಮಾಡಬಹುದು. ಇನ್ನು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ನಿಮ್ಮ ರಾಶಿಯ ಅಧಿಪತಿಯಾದ ಅಂಗಾರಕ ಓಂ ಶ್ರೀ ಮಂಗಳಾಯ ನಮಃ ಎಂದು ಕಾಮೆಂಟ್ ಮಾಡಿ. ಇನ್ನು ಪರಿಹಾರಗಳನ್ನು ನೋಡೋಣ ಬನ್ನಿ. ಮೇಷರಾಶಿಯವರು 2026ನೇ ಇಸವಿಯ ಈ 33 ದಿನಗಳ ಕಾಲ ತಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಂಡು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದ ಪರಿಹಾರಗಳು ಇಲ್ಲಿವೆ. ಮೇಷರಾಶಿಯವರಿಗೆ ಈ 33 ದಿನಗಳು ಅತ್ಯಂತ ಶುಭದಾಯಕವಾಗಿದ್ದರೂ ಸಹ ಗ್ರಹಗತಿಗಳ ದೋಷವನ್ನು ನೀಗಿಸಿ ಯಶಸ್ಸನ್ನು ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಮತ್ತು ಶಕ್ತಿಯುತ ಪರಿಹಾರಗಳನ್ನು ಸೂಚಿಸಲಾಗಿದೆ. ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗೆ ನೀವು ಮಾಡಬೇಕಾದ ವಿಶೇಷ ಆಚರಣೆಗಳು ಇಲ್ಲಿವೆ. ಮೇಷರಾಶಿಯ ಅಧಿಪತಿ ಕುಜಗ್ರಹವಾದ್ದರಿಂದ ಮತ್ತು ಈ ಕಾಲಘಟ್ಟವು ಮಹಾಶಿವರಾತ್ರಿಯಿಂದ ಆರಂಭವಾಗುವುದರಿಂದ ನೀವು ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ. ಸಾಧ್ಯವಾದರೆ ಈ 33 ದಿನಗಳ ಕಾಲ ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿನ ಉದ್ವೇಗವನ್ನು ಕಡಿಮೆ ಮಾಡಿ ಅಗ್ನಿತತ್ವದ ರಾಶಿಯಾದ ನಿಮ್ಮಲ್ಲಿ ಶಾಂತಿ ಮತ್ತು ತಾಳ್ಮೆಯನ್ನು ತುಂಬಲಿದೆ. ಆರ್ಥಿಕ ಲಾಭಕ್ಕೆ ಮತ್ತು ವೃತ್ತಿಜೀವನದ ಏಳಿಗೆಗಾಗಿ ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಬಣ್ಣದ ಹೂವುಗಳನ್ನು ಸಮರ್ಪಿಸಿ. ಮಂಗಳನು ಮೇಷರಾಶಿಯ ಅಧಿಪತಿಯಾಗಿರುವುದರಿಂದ ಸುಬ್ರಹ್ಮಣ್ಯನ ಆರಾಧನೆಯು ನಿಮಗೆ ವಿಶೇಷವಾದ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಈ ಅವಧಿಯಲ್ಲಿ ಬರುವ ಮಂಗಳವಾರಗಳಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಕೆಂಪು ಬಣ್ಣದ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ನಿಮಗೆ ಅದೃಷ್ಟವನ್ನು ತರಲಿದೆ. ಆರೋಗ್ಯದ ಸಮಸ್ಯೆಗಳು ಬಾಧಿಸದಂತೆ ತಡೆಯಲು ಈ 33 ದಿನಗಳಲ್ಲಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಸಿಂಧೂರ ಅರ್ಚನೆ ಮಾಡಿಸಿ ಅಥವಾ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಇದು ಶನಿಗ್ರಹದ ಕ್ರೂರ ದೃಷ್ಟಿಯಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ದಾನ ಧರ್ಮಗಳಿಗೆ ಈ ಸಮಯವು ಅತ್ಯಂತ ಪ್ರಶಸ್ತವಾಗಿದ್ದು ಈ ಅವಧಿಯಲ್ಲಿ ಬಡವರಿಗೆ ಅಥವಾ ಅರ್ಹರಿಗೆ ಕೆಂಪು ಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡುವುದರಿಂದ ನಿಮ್ಮ ಜನ್ಮಕುಂಡಲಿಯಲ್ಲಿರುವ ಕುಜದೋಷಗಳು ನಿವಾರಣೆಯಾಗಲಿವೆ. ವೈಯಕ್ತಿಕವಾಗಿ ನೀವು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಆರೋಗ್ಯ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ದೀಪವನ್ನು ಹಚ್ಚಿ ಇಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಯುಗಾದಿ ಹಬ್ಬದ ವೇಳೆಗೆ ಸುಖ ಮತ್ತು ಶಾಂತಿ ನೆಲೆಸಲಿದೆ. ಈ ಸರಳ ಪರಿಹಾರಗಳನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವುದರಿಂದ ಮಹಾಶಿವನ ಕೃಪೆಯೊಂದಿಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಕಾಣಬಹುದು. ಈ 33 ದಿನಗಳ ಕಾಲ ನೀವು ಮಾಡುವ ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯಗಳು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿವೆ. ಶ್ರದ್ಧೆಯೇ ಮನುಷ್ಯನ ಅತಿದೊಡ್ಡ ಬಲ ಎಂಬುದನ್ನು ಮರೆಯಬೇಡಿ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 2026ನೇ ಇಸವಿಯ ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗಿನ ಈ 33 ದಿನಗಳು ಮೇಷರಾಶಿಯವರ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಲಿವೆ. ನಿಮ್ಮ ರಾಶ್ಯಾಧಿಪತಿ ಕುಜನ ಬಲ ಮತ್ತು ಮಹಾಶಿವನ ಆಶೀರ್ವಾದದಿಂದ ನೀವು ಅಂದುಕೊಂಡದ್ದನ್ನು ಸಾಧಿಸುವಿರಿ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ವರ್ಷದ ಯುಗಾದಿಯನ್ನು ಸಡಗರದಿಂದ ಸ್ವಾಗತಿಸಲು ಈ ಕಾಲವು ನಿಮ್ಮನ್ನು ಸಜ್ಜುಗೊಳಿಸಲಿದೆ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.